ನೀನ್ ಮಾತಾಡ್ಬೇಕು. ನಡ್ಕೊಂಡು ಹೋಯ್ತಿಯಾ ಇಲ್ಲಿಂದ ಫ್ರೀಡಂ ಪಾರ್ಕ್ ವರ್ಗು? ಹೋಯ್ತಿಯಾ? ಆಗುತ್ತಾ? ಎಷ್ಟು ವರ್ಷ ನಿನ್ಗೆ? ಗೊತ್ತಿಲ್ಲ ಮಗನೇ, ಗೊತ್ತಿಲ್ಲ. ತಗೀತ್ನ ಅಲ್ಲಿ ಬಿಸ್ಲಲ್ಲಿ ಹಾಕೊಳ್ಳಿ ಅಂತೆ. ಎಷ್ಟು ಎಕರೆ ಇದೆ ನಿನಗೆ? ನನ್ಗೊಂದ್ 2 ಎಕರೆ ಇರ್ಬೋದು ಮಗನೇ. 2 ಎಕರೆ. ಎಷ್ಟ್ ಜನ ಮಕ್ಳು? 3 ಗಂಡು ಮಕ್ಳು 2 ಹೆಣ್ಣು ಮಕ್ಳು. 5 ಜನ ಅವ್ರೆ. ಈಗ ಅವರೆಲ್ಲ ಏನ್ ಮಾಡೋದ್ ನಾವು? ಭೂಮಿ ಕೊಟ್ಬಿಟ್ಟು 2 ಎಕರೆ ಭೂಮಿ ಕೊಟ್ಬಿಟ್ಟು ಏನೋ ಬೆರ್ಕೊಂಡ್ ತಿಂತಾರೆ ಬೆಳ್ಕೊಂಡು. ಈಗ ನಾವ್ ಆ ಭೂಮಿ ಕೊಟ್ಬಿಟ್ಟು ಏನ್ ಮಾಡೋಣ ಮಗನೇ? ಈಗ DK ಶಿವಕುಮಾರ್ ಅವ್ರು ಹೇಳ್ತಾರೆ 1 ಎಕರೆಗೆ 2.5 ಕೋಟಿ ಕೊಟ್ಬಿಡ್ತೀವಿ, ಬೇಕಾದ್ರೆ ಇನ್ನು ಜಾಸ್ತಿ ಕೇಳಿ ನಾವು ಕೊಡ್ತೀವಿ ಅಂತ. ಅವ್ನ 2.5 ಕೋಟಿ ಕೊಟ್ರು ಬೇಡ, ನಮ್ ಜಮೀನ್ ನಾವ್ ಉಳ್ಕೋಬೇಕು. ಅಷ್ಟೇ ಮಗನೇ. ನಿಮ್ ಮಕ್ಳು ಏನಂತಾರೆ? ಅವರು ಬೇಡ ಅಂತಾರೆ. ಬೇಡ ಅಂತಾರೆ. ಮಕ್ಳೆಲ್ಲ ಕೆಲ್ಸದಲ್ಲಿದ್ದಾರಾ? ರೈತರ ಕೆಲ್ಸ ಹಿಂಗೇನೆ. ಎಷ್ಟ್ ದಿನದಿಂದ ನಿಮ್ದಿದೆ ಈ ಊರಾ? ಸುತ್ತಮುತ್ತ ಊರಾ? ಅಳ್ಳಾಳ್ಸಂದ್ರ. ನಾವು ಬಂದಿದ್ವಿ ಅಳ್ಳಾಳ್ಸಂದ್ರಕ್ಕೆ, ಗೊತ್ತಾ ನಿಮಗೆ? ಗೊತ್ತು, ನೋಡಿದ್ದೀರಾ? ನೋಡಿದ್ದೀವಿ. ನೀವು ಬಂದಿರ್ಲಿವೆ? ಹಾಲಿನ ಡೈರಿ ತಕ್ಕೆ ನೀವು ಹಾಲ್ ಹಾಕ್ತೀರಾ? ಇಲ್ಲ, ಹಾಲಿನ ಡೈರಿ ಸೆಕ್ರೆಟರಿ. ನಿಮ್ಮ ಮಗ ಇರೋ ಅಜ್ಜಿ ಹೇಳಜ್ಜಿ, ನೀನು ಮಾತಾಡ್ಬೇಕು. ನೀನು ಹೇಳು. ಏನ್ ಮಾತಾಡಿ? ನಾವ್ ಹಾಕಲ್ಲ ಕಣ, ಹಾಲ್ ಹಾಕಲ್ಲ. ನಾನು ಎಷ್ಟು ಎಕರೆ ಜಮೀನ್ ಐತೆ? 1.5 ಎಕರೆ ಇದೆ ಕಣಪ್ಪ. 1.5 ಎಕರೆ. ಜನ ಮಕ್ಳು? ಒಬ್ಳೆ ಮಗಳು. ಒಬ್ಳೆ ಮಗಳು. ಏನಂತ ನಿಮ್ ಮಗಳು? ಕೊಟ್ಬಿಡನೇನಮ್ಮ? ಅವಳೆ ಹೇಳ್ತಾಳೆ, ನಾನ್ ಕೊಡ್ಬೇಕಲ್ಲ. ಅಲ್ಲ, ನಿಮ್ ಮಗಳು ಕೊಡೋಣ ಅಂತಳ? ಕೊಡಲ್ಲ ಅಂತ ಅವಳು ಹೇಳ್ತಾಳೆ. ಕೊಡಲ್ಲ ಅವಳು. ನನ್ ಮೊಮ್ಮಕ್ಕಳನ್ನ ಎಲ್ಲಿ ಕಳ್ಸಾನಿ? ನನ್ ಮೊಮ್ಮಕ್ಕಳು ಆಸ್ತಿ ಇಲ್ದಿರ ಎಲ್ಲಿ ಕಳ್ಸಾನಿ? ಒಬ್ನೇ ಮೊಮ್ಮಗ, 2 ಹೆಣ್ಮಕ್ಳು. ನನ್ ಮೊಮ್ಮಗನ್ಗಿಲ್ದಿರ ನಾವ್ ಆಸ್ತಿ ಮಾರ್ಕೊಂಡ್ ತಿನ್ಕೊಂಡ್ರೆ ನಮ್ಮ ಅಮ್ಮ ಏನು ಒಣಗ್ಲಿಲ್ಲ ಅಂತಾರೆ. ಈಗ DK ಶಿವಕುಮಾರ್ ಅವರು ಇಲ್ಲ ನಾನು ಟೌನ್ಶಿಪ್ ಮಾಡೇ ಮಾಡ್ತೀನಿ ಅಂತ ಜಿದ್ದಿಗ್ ಬಿದ್ದವ್ರೆ. ಇರ್ಲಿ ಬಾ, ಇದ್ದು ಎಷ್ಟ್ ದಿನ ನಡೆಸ್ತಾರ ನಾವು ನಡೆಸ್ತೀವಿ. ಎಷ್ಟ್ ದಿನಾನ ನಡೆಸ್ಲಿ, ನಾವು ಬಂದ್ ಹಿಂಗ್ ಕೂತ್ಕೋತೀವಿ. ಈಗ 80% ರೈತರು ಭೂಮಿ ಕೊಡಕ್ ಒಪ್ಪವ್ರೆ ಅನ್ಬಿಟ್ಟು ಅವ್ರಿಗೆ ಚೆಕ್ಕು ಕೊಟ್ರು, ಅವ್ರ ಅಕೌಂಟಿಗೆ ದುಡ್ಡು ಬಂತಲ್ಲ. ಬಂದು ಯಾರೋ ಕೊಟ್ಕೊಳ್ಳಿ, ನಾವ್ ಯಾವ್ದೇ ಕಾರಣಕ್ಕೂ ಕೊಡಲ್ಲ. ನಾವ್ ಭೂಮಿ ಮಾತ್ರ ಕೊಡಲ್ಲ, ಪ್ರಾಣ ಬೇಕಾದ್ರೆ ಕೊಡ್ತೀವಿ, ಭೂಮಿ ಯಾವ್ದೇ ಕಾರಣಕ್ಕೂ ಕೊಡಲ್ಲ. ನಾವು ಪ್ರಾಣ ಯಾಕೆ ಕೊಡ್ತೀರಮ್ಮ? ನಿಮ್ ಭೂಮಿ ನಿಮ್ಮಕ್ಕೂ. ಪ್ರಾಣ ಕಳ್ಕೊಂಡ್ಬಿಟ್ರೆ ಭೂಮಿಯ ಮೇಲೆ ಯಾವ್ದೇ ಕಾರಣಕ್ಕೂ ಕೊಡಲ್ಲ ಕಣವ. ಪ್ರಾಣನೂ ಕೊಡ್ಬೇಡಿ, ಭೂಮಿನೂ ಕೊಡ್ಬೇಡಿ. ಅಷ್ಟೇ ಹೇಳಿ ಒಂದ್ಸಲ. ಪ್ರಾಣನೂ ಕೊಡಲ್ಲ, ಭೂಮಿನೂ ಕೊಡಲ್ಲ. ಪ್ರಾಣನೂ ಕೊಡಲ್ಲ, ಭೂಮಿನೂ ಕೊಡಲ್ಲ. ಅಷ್ಟೇ. ನಮಸ್ಕಾರ ಮೇಡಮ್ ಅವರೇ. ನಾವು ನಮ್ಮ ಜಮೀನ ಬಿಟ್ಕೊಳಕ್ಕೆ ರೆಡಿ ಇಲ್ಲ ಮೇಡಮ್ ಅವರೇ. ನಮ್ಗೆ ಕೂಲಿ ನಾಲಿ ಮಾಡಿ ತಿನ್ನಕ್ಕೆ ಜಮೀನು ಅಷ್ಟೇ ನಮ್ಗಿರೋದು, ಬೇರೆ ಏನೂ ಇಲ್ಲ. ಅದನ್ನೇ ಬಿಟ್ಕೊಟ್ಬಿಟ್ಟು ನಾವ್ ಎಲ್ಲೋ ಹೋಗಾಗುತ್ತೆ ಮೇಡಮ್ ಅವರೇ. ಇರೋದು ಇಷ್ಟಾಗ್ಲ ಭೂಮಿನ ಬಿಟ್ಕೊಟ್ಬಿಟ್ಟು ನಾವ್ ಹೆಂಗ್ ಮಕ್ಳು ಸಾಕಾಗುತ್ತೆ? ಇವತ್ತಿನ ಕಾಲದಲ್ಲಿ ಏನೋ ಇಷ್ಟಾಗ್ಲ ನಮ್ದು ಅಂತ ಇರಬೇಕು. ಇಲ್ಲ ಅಂದ್ರೆ ಮತ್ತೆ ನಾವೆಲ್ಲೋ ಆಯ್ಕೆ ತಿನ್ನಕ್ಕಾಗುತ್ತೆ? ಇವ್ರಿಗೆ ಬಿಟ್ಕೊಟ್ಬಿಟ್ಟು ಮಕ್ಕಳನ್ನ ನಾವ್ ಹೆಂಗ್ ಸಾಕಾಗುತ್ತೆ? ನಮ್ಗೆ ಭೂಮಿ ಇರ್ಲೇಬೇಕು, ನಾವು ಭೂಮಿ ಬಿಟ್ಕೊಡಲ್ಲ ಮೇಡಮ್ ಅವರೇ. ನಾವು ಎಷ್ಟು ಎಕರೆ ಇದೆಯಮ್ಮ ನಿಮ್ದು? ನಮ್ಗೆ 1 ಎಕರೆ ಇದೆ ಮೇಡಮ್. ಹೊಸ ಕಟ್ಕೊಂಡಿದ್ದೀರಾ? ಇಲ್ಲ ಮೇಡಮ್ ಅವರೇ, ಅದರಲ್ಲೇ ಮಳೆ ಉದ್ರೆ ಉಂಟು, ಮಳೆ ಉದ್ರೆ ಇಲ್ಲ ಮೇಡಮ್ ಅವರೇ. ಏನ್ ಹಾಕಿದೀರಾ 1.5 ಎಕರೆಲಿ? ರಾಗಿ ಹಾಕಿದೀವಿ ಮೇಡಮ್ ಅವರೇ. ರಾಗಿ, ಉಳ್ಳಿ ಈ ತರ ಹಾಕ್ತಾ ಇರ್ತೀವಿ ಮೇಡಮ್ ಅವರೇ. ಇವಾಗ ನಾವು ಬಿಟ್ಕೊಟ್ಬಿಟ್ಟು ನಾವ್ ಏನ್ ಮಾಡಕ್ಕಾಗುತ್ತೆ ಮೇಡಮ್ ಅವರೇ? ನಾವು ಬಿಡಕ್ ಹೋಗಲ್ಲ. ನಮ್ ಜಮೀನ್ ಬೇಕೇ ಬೇಕು ಮೇಡಮ್ ಅವರೇ. ಅವ್ನು ಎಷ್ಟೋ ದುಡ್ಡು ಕೊಡ್ತೀನಿ ಅಂದ್ರು ನಮ್ ಜಮೀನ್ ಇಂಪಾರ್ಟೆಂಟು. ನಮ್ ಜಮೀನ್ ಬೇಕು ಮೇಡಮ್ ಅವರೇ. ನಾವು ಅವಾಗಿಂದ ಉಳಿಸ್ಕೊ ಬಂದಿದೀವಿ, ಇನ್ ಮುಂದೆನೇ ಉಳಿಸ್ಕೊತೀವಿ. ಯಾವ್ದೇ ಈಗ ಜಮೀನ್ ಬಿಡಕ್ ಹೋಗಲ್ಲ. ಈಗ ಒಂದಷ್ಟು ಜನ ರೈತರು ನಾವು ಭೂಮಿ ಕೊಡ್ತೀವಿ ಅಂತ ಚೆಕ್ಕು ಇಸ್ಕೊಂಡ್ರು, ಅವ್ರ ಅಕೌಂಟಿಗೆ ದುಡ್ಡು ಬಂತಲ್ಲ, ಅವ್ರಿಗೆ ನಾವು ಭೂಮಿ ಕೊಡ್ತೀರಿ ಅಂದ್ರೆ ನೀವೇನ್ ಮಾಡ್ತೀರಾ? ಇಲ್ಲ ಮೇಡಮ್, ನಾವೇನ್ ದುಡ್ಡು ಇಸ್ಕೊಂಡಿಲ್ವ ಅವ್ರ ಹತ್ರ? ನೀವಲ್ಲ, ಸುಮಾರು ಬೇರೆ ಬೇರೆ ರೈತರು ಇಸ್ಕೊಂಡಿದ್ದಾರೆ ಕೊಡ್ತೀವಿ ಅಂತ ಇರೋರು. ಅದೆಲ್ಲ ನಮಗೆ ಗೊತ್ತಿಲ್ಲ ಮೇಡಮ್ ಅವರೇ. ಅದೆಲ್ಲ ನಮ್ಗೆ ಗೊತ್ತಿಲ್ಲ. ನಾವು ಯಾವ ಅಕೌಂಟ್ಗೂ ದುಡ್ಡು ಹಾಕ್ಸ್ಕೊಂಡಿಲ್ಲ, ಏನಿಲ್ಲ. ನಾವು ಆ ಥರ ಈಸ್ಕೊಳ್ಳೋಕ್ಕೂ ಹೋಗಲ್ಲ, ಹಾಗಂತ ನಮ್ಮ ಜಮೀನು ಬಿಟ್ಕೊಡಲ್ಲ. ನಾವು ಅಳ್ಳಸಂದ್ರ. ಎಷ್ಟೋಯ್ತದ ಗೊತ್ತಿಲ್ಲ. ನಾವು ಏನ ಭೂಮಿನ ಹಾಲು ಮೊದ್ಲು ಹಾಕವೆ, ಈಗ ಆಗ್ತಾ ಇಲ್ಲ. ಭೂಮಿ ಅಂತೂ ಕೊಡಲ್ಲ. ಈಗ ದುಡಿಮೆ ನಮಗ್ ಸಾಕು. ದುಡ್ಡಿನ ಅವಶ್ಯಕತೆ ಇದ್ರೆ ಬೇಕು. ದುಡ್ಡುಣ್ಣ ಭೂಮಿ ಯಾಕೆ ಕೊಡೋಣ? ಗೇದುಣ್ಣನ ಅವಾಗಿಂದ ಮಾಡ್ಲೇ ಇಲ್ವೇ ಜೀವನ? ಇವತ್ತು ಎಷ್ಟು ಬಂದ್ಬಿಟ್ಟತ್ 1 ಅರ್ಧ ಎಕರೆಗೆ? ನಾವು ಕೊಡಲ್ಲ, ಯಾವುದೇ ಕಾರಣಕ್ಕೂ ಕೊಡಲ್ಲ.